15 ಸರ್ವೆ ನಂಬರ್ ಒಳಗೆ 24 1 ಎಕರೆ 30 ಗುಂಟೆ ಜಮೀನು ಹೋಗ್ಯ ಸರ್. 2013ರಾಗ ನನಗೆ ನೋಟಿಸ್ ಕೊಟ್ಟು ಕಾಲುವೆ ಚಲೋ ಮಾಡಿದ್ರು ಸರ್. ಆಲ್ರೆಡಿ ನೀರು ಹರಿ ಆಗ್ತೈತಿ. 24 ರೀ ಕೋರ್ಟಿಗೆ ಹೋದೆ ಸರ್. ಅವ್ರು ಫಸ್ಟ್ವಾಗಿ ಈಗ ಏನು ಹೇಳಿದ್ರು ಸರ್ 50% ಅಂತ. ಅವಾಗ ಹೇಳಿದ್ರೆ ನಮ್ಮ ತಂದೆಯವ್ರು ನಾನು ಕಳ್ಕೊತಿದ್ದಿಲ್ಲ. ನಮ್ಮ ತಂದೆಯವರು ಈಗ ಸತ್ತು 1 ವರ್ಷ ಆತ್ರಿ ನಿಮ್ಮ ಸಲಂದ. ಗುಲ್ಬರ್ಗ ಹೈಕೋರ್ಟ್ನ ಅಡ್ಡಾಡಿ ಹೋಗಿ ತೀರ್ಕೊಂಡ್ರಿ ಸರ್ ನಮ್ಮ ತಂದೆಯವ್ರು ಇವ್ರ ಸಲಂದ್ರಿ. ನಾನು ಕ್ಯಾನಲ್ ಮುಸ್ತೀನಿ ಅಂತ ಬಾಗಲಕೋಟೆಗೆ ಹೋಗಿ ಪೆಟ್ರೋಲ್ ತೊಗೊಂಡು ಒಳಗೆ ಹೋಗಿದ್ದೀನಿ ರೀ. ಇದೇ ಅಧಿಕಾರಿಗಳು ಕೊಟ್ಟು ಹೊರಗೆ ಹಾಕ್ಸ್ಯಾರ ಇವ್ರಿ. ಗುಲ್ಬರ್ಗದ 50% ನಂದು ಅವಾರ್ಡ್ ಆಗಿ ಹೊಳ್ಳಿ ರಿಟರ್ನ್ ಅದ. ಮೊದಲು ನೀವು ಕೋರ್ಟಿಗೆ 50% ಕಟ್ಟಿ ರೈತರ ಜೊತೆ ನೀವು ಪೈಪೋಟಿ ಮಾಡತ್ ಹೇಳ್ಯಾರ ಇವ್ರಿಗೆ. ಇನ್ನೂ ಅದು ನನ್ನ ಮೊಬೈಲಲ್ಲಿ ಅದು ನೋಡಿ ತೆಗೆದು ಕೊಡ್ತೇನೆ ನಿಮ್ಗೆ ನೋಡಿರಿ. ಇವರು ನನ್ನ ಇಲ್ಲಿವರೆಗೆ ಆದರೂ ಒಂದು ಅಮೌಂಟ್ ಕೊಟ್ಟಿಲ್ಲ ಸರ್. ಇನ್ನೂ ಅಡ್ಡಾಡ್ಸ್ತಾರೆ ಸರ್. ಫಸ್ಟ್ ಪೇಮೆಂಟ್ 10 ಲಕ್ಷ ಕೊಟ್ಟಿದ್ದು ಅಷ್ಟೇ ಕರೆ ಸರ್. ಅದು ಕೊಟ್ಟಿದ್ದು 1 ರೂಪಾಯಿ ಇಲ್ಲಿವರೆಗೆ ಕೊಟ್ಟಿಲ್ಲ ಸರ್. 2013ರಾಗ ಸರ್ ಕೋರ್ಟ್ ಆರ್ಡ್ರಾಗ 97,70,000 ರೂಪಾಯಿ ಆಗ್ಯದ ಸರ್ ಬಿಜಾಪುರ ಹೈಕೋರ್ಟ್ ಒಳಗೆ ಸರ್. ಆಗಿಂದ ಇವರು ಗುಲ್ಬರ್ಗಾಕ್ಕೆ ಅಪೀಲ್ ಹೋಗ್ಯಾರ ಸರ್. ಇವರು ನಮ್ಮ ಮ್ಯಾಗ ರೀ ಗುಲ್ಬರ್ಗಾಕ್ಕೆ ನಮ್ಮ ಮ್ಯಾಗ ಅಪೀಲ್ ಹೋಗ್ಯಾರ ಸರ್. ಇವರು KB ಚಾನಲ್ದವ್ರ ನಮ್ಮ ಮ್ಯಾಗ ರೈತನಿಗೆ ಇಷ್ಟು ಅಮೌಂಟ್ ಅಂತ ಅಪೀಲ್ ಹೋದಕ್ಕೆ ಅಲ್ಲಿ 50% ಕಟ್ಟಬೇಕು ನೀವು ರೈತಗೆ. ಆಮ್ಯಾಗ ಕೋರ್ಟ್ನಾಗ ಮಾತಾಡ್ಯಾರ ಸರ್ ಇವ್ರಿಗೆ. ನನಗೆ ಕಾಗದ ಲೆಟ್ರ್ ಕೊಟ್ರೆ ನಾನು ಗಾಡಿ ಒಳಗೆ ಸರ್ ಇಲ್ಲೇ ತಂದು ಇಟ್ಕೊಂಡು ಕೂತೀನಿ ಅಕ್ರೋಸು. ಆಯ್ತು, ಈಗ ನಿಮ್ಮ ಸಮಸ್ಯೆ ಶಾರ್ಟ್ನಾಗ ಹೇಳ್ರಿ, ಯಾಕಂದ್ರೆ ಇನ್ನೂ ಭಾಳ ಜನ ಇರ್ತಾರೆ. ಬರಾಬರಿ ಒಪ್ಕೊತೀನಿ. ಆದ್ರೆ ಇವ್ರು ಆಫೀಸ್ಗೆ ಹೋಗಿ ಕಣ್ಣೀರು ಹಾಕಿ ಬಂದಿನಿ ಸರ್. ಇವ್ರಿಗೆ ಬಾಲ್ ಕೊಟ್ಟಾವ್ರಿ. ಆಯ್ತು ಹೇಳಿದ್ರಲ್ಲ, ಅದು ಬರ್ಕೊಂಡಿದ್ದಾರೆ. ನನ್ನ ತ್ರಾಸ ನನಗೆ ಗೊತ್ತ್ರಿ. ಆಯ್ತು, ಈಗ ಹೇಳಿದ್ದಾರೆ 2013 23 ತನ ನಮ್ಮ ಬಾಬಾರಿ ಅಡ್ಡಾಡಿ ಸಾಕಾಗಿ ಆರೋಗ್ಯದಿಂದ ತೀರ್ಕೊಂಡು ಹೋದ್ರು ಅವರು. ನಾ ಈಗ ಯಾರ ಮ್ಯಾಗ ಹೇಳ್ಬೇಕ್ರಿ? ನಾನು ಮನೆ ದೀಪ ಆರಿಸಿ ಇನ್ನೊಬ್ಬರ ಮನೆ ದೀಪ ಹಚ್ಚೋ ಕೆಲಸ ಮಾಡ್ತೀರ ನೀವು? ಹೌದಾ? ನಾನು ಮನೆ ದೀಪ ಆರಿಸಿ ಇನ್ನೊಬ್ಬರ ಮನೆ ದೀಪ ಹಚ್ಚೋ ಕೆಲಸ ಮಾಡ್ತೀರಿ ನೀವು? ನನಗೆ ಏನು ಅವಾರ್ಡ್ ಆಗ್ಯದ ಆ ಅಮೌಂಟ್ ಕೊಡ್ರಿ. ಇಲ್ಲ ಅಂದ್ರೆ ನನಗೆ ಕಾಲುವೆ ಮುಚ್ಚಾಕ ಪರ್ಮಿಷನ್ ಕೊಡ್ರಿ ಇವತ್ತು. ಇಲ್ಲ ಅಂದ್ರೆ ನನ್ನ ಕಾಲು ಮರಿತು ನನಗೆ ಹೊಡೆದ್ರಿ. ನನಗೆ ಮಿಕ್ ಹೋಗ್ಯದ. ಈಗ ನಾನು ಜೀವ ಕೊಡ್ದ ಅಟ್ಟೆ ಉಳ್ದದ ನಿಮ್ಮ ಸಲಂದ. ನನ್ನ ತ್ರಾಸ ನನಗ ಗೊತ್ತು. ಆಯ್ತು ಮುಗಿಸ್ ಹೇಳಿದಾರ. ಇರೋದು 4 ಎಕರೆ ಹೊಲದಾಗ ನಾನು 2 ಎಕರೆ 30 ಗುಂಟೆ ಹೊಲ ಕಳ್ಕೊಂಡ್ರಿ ನೀವು. ಆಯ್ತು, ಈಗ ದಯವಿಟ್ಟು ಅಧಿಕಾರಿಗಳಲ್ಲಿ ವಿನಂತಿ, ಇದು ಎಷ್ಟು ತೊಡಕ ಅವನು ಅಡ್ಡಿ ಅಲ್ರಿ. ಅಂದ್ರೆ ಪಾಪ ಅವ ಯಾಕೆ ಕರ್ನೆ ಮಾಡ್ತಂದ್ರೆ ನಾವೆಲ್ಲ ಸಾಲ ಮತ್ತೊಂದು ಬಡತನ ಪರಿಸ್ಥಿತಿ ಎಲ್ಲ ಕೂಡ ಇರ್ತೈತಿ. ನೀವು ದಯವಿಟ್ಟು ಆಫೀಸರ ಸೀರಿಯಸ್ ಆಗ್ರಿ. ಈಗ ನೋಡ್ರಿ, ನೀವು ಆ ಕೋರ್ಟಾಗ ಅಂದ್ರೆ ಈ ಕೋರ್ಟ್ಗೆ ರೊಕ್ಕ ಹೆಚ್ಚಾಕೈತಿ, ಮತ್ತೊಂದು ಕೋರ್ಟ್ಗೆ ನಾಳೆ ಸುಪ್ರೀಂ ಕೋರ್ಟ್ಗೆ ಅದು ಹೋದ್ರೆ ಸಾತ್ತು ಹೋಗೋದಾಕೈತಿ ನಾವು. ಅದಕ್ಕಾಗಿ ದಯವಿಟ್ಟು ರೈತರ ತೊಂದರೆ ಒಳಗದಾರು. ಭೂಮಿ ಬೇರೆ ಕೊಡೋದು, ಭೂಮಿ ಬೇರೆ ಹೋಗೋದು. ಒಬ್ಬೊಬ್ರಿಗೆ ಭಾಳ ಅಂದ್ರೆ 1 2 ಎಕರೆ ಇರ್ತಾವೆ, 1 ಎಕರೆ ಇರ್ತೈತಿ. ಎಲ್ಲ ಹೋತಪ್ಪ ಅಂತಂದ್ರೆ ಅದ್ರ ಮೇಲೆ ಅವಲಂಬನೆ ಇರ್ತೈತಿ. ಕೆಲವು ತೊಡಕುಗಳು ನಿಮ್ಮ ಏನು ಕಾನೂನು ಪ್ರೊಸೀಜರ್ ಅದಾವು. 10 ವರ್ಷ ಆತಿದು ನಾಗರಬೆಟ್ಟ ಎತ್ ನೀರಾವರಿ, ಇದಕ್ಕೆ ಅವಾರ್ಡ್ ಆಗಕ್ಕೆ ಇಡಿಸ್ಬೇಕು. ಎಂಥದ್ದು ಏನು ಜಗತ್ತಿನಾಗಿಲ್ಲ ಸುದ್ದಿ. ಈಗ ಬಂದು ಈಗ 1 ತಿಂಗಳು 2 ತಿಂಗಳದಾಗ ಮಾಡ್ತು, 8 ದಿವಸ ಮಾಡ್ನು, ಹಿಂಗೆ ಮಾಡ್ನು ಅಂತೇಳಿ ಗುದ್ದಾಡತ್ರಿ. 10 ವರ್ಷದಿಂದ ಮಾಡಿರತ್ತಂದ್ರೆ ಸರ್ ಇದು ಯಾಕೆ ಬರ್ತೈತೆ ರೀ? ಯಾಕೆ ಆಫೀಸರ್ಗಳು ದಯವಿಟ್ಟು ಒಂದು ಇಟ್ಟು ಪರ್ಸನಲ್ ಕಾಳಜಿ ವಹಿಸ್ರಿ. ಯಾಕಂದ್ರೆ ರೈತರನ್ನ ಬದುಕಿನ ಜೊತೆ ರೈತರ ಕಷ್ಟದಾಗದಾರ. ಅವ್ರ ಭೂಮಿಯನ್ನು ಕೊಟ್ಟು ನೀರು ಹಾಕತಿ ಪರಿಹಾರ ಸಿಗಬೇಕು ಅನ್ನೋ ಅಂಥ ಹೋರಾಟದೇನು ಬೇರೆದೇನು ಕೇಳತ್ತಿಲ್ಲ. ನೀವೇನು ಸರ್ಕಾರದಿಂದ ಸ್ಪೆಷಲ್ ನಮ್ಮ ಭೂಮಿ ಹೋಗೈತಿ ಪರಿಹಾರ ಕೊಡ್ರಿ ಅಂತ ಹೇಳತ್ತಾರೋ. ಅದಕ್ಕೆ ತಾವು ಗಂಭೀರದಿಂದ, ಯಾಕಂದ್ರೆ ರೈತರಿಗೆ ಅಷ್ಟು ವಿದ್ಯಾಭ್ಯಾಸ ಇರೋದಿಲ್ಲ ಸರ್. ವಿದ್ಯಾಭ್ಯಾಸ ಇಲ್ಲ ಅಂದರೆ ಇಲ್ಲಿ ಬರ್ಗುಡ್ದ ಈ CL ಸಾಹೇಬ್ ಬರ್ಗುಡ್ದ ಏನಾರ ಒಂದು ಕತೆ ಹೇಳಿದಾರೆ ನಾವು ತಲೆ ಕೆರ್ಕೋತ ಅತ್ತ ಹೋಗೋದು. ಮತ್ತೆ 2 ದಿವಸ ಬರೋದು, ಮತ್ತೊಂದು ಏನಾರ ಹೇಳಿದ್ರೆ ಮಾತು ತಲೆ ಅಲ್ಲ ಹಿಂಗೆ ಹರ್ಕೋದಾಕೈತೆ. ಹಂಗೆ ಮಾಡಬೇಡ್ರಿ. ಯಾಕಂತಂದ್ರೆ ರೈತ ಬಂದಪ್ಪ ಅಂದ್ರೆ ಏನು ಸತ್ಯಾಂಶ ಐತಿ, ಏನು ಕಾಗಪತ್ರ ಬೇಕು ಸತ್ಯ ಹೇಳುತ್ತ ಬರ್ರಿ. ಯಾಕಂದ್ರೆ ಒಂದು ಸುಳ್ಳು ಹೇಳ್ರೆ 1 ವರ್ಷ ಹೋಗ್ತೈತೆ. ಅದ 10 ವರ್ಷ ಗಂಟ್ಲೆ ಇದು ನಾಗರಬೆಟ್ಟ ಎತ್ ನೀರಾವರಿ ಹೋಗ್ಬಾರ್ದು. ಯಾಕಂತಂದ್ರೆ ಅವತ್ತು ಅವಾರ್ಡ್ ಆಗಿತ್ತಂದ್ರೆ ಈಗೆಲ್ಲ ಸರ ಸುಮಾರು ಹಿಂದೆ 10 ಕಿಲೋಮೀಟ್ರ್ ಮಾಡ್ಯಾರ, ಇನ್ನು 1 ಕಿಲೋಮೀಟ್ರ್ ಅವಾಯ್ಡ್ ಮಾಡಲ್ದ ಉಳ್ಸ್ಯಾರಪ್ಪ ಅಂತಂದ್ರೆ ರೈತರು ನೋಡ್ರಿ. ಜನರಲ್ದಾಗ ಯಾರಿಗೆ ಬೇಕು ಜನರಲ್ದಾಗ ಅವಾರ್ಡ್ ಕೊಡೋದು, ಇವರು ಇದೇನು ಡಾಕ್ಯುಮೆಂಟ್ಲಿ ಕೊಡ್ಬೇಕಾಗಿ ಹಂಗೆ ಕೊಡೋದು ಮಾಡಬೇಕಲ್ಲ. ಇಲ್ಲದೆ ಈಗ ದಯವಿಟ್ಟು ಇಲ್ಲಿವರೆಗೆ ಏನು ಹಾಳು ಹಚ್ಚಿರಿ ಬ್ಯಾಡ್ ನಮಗೆ. ಹೆಂಗಪ್ಪ ಗೌಡ ಶಾಂತಗೌಡ್ರ, ಇನ್ನು ದಯವಿಟ್ಟು ನೀವೆಲ್ಲ ಆಫೀಸರ್ ಬದಲಾವಣೆ ಆಗ್ರಿ. ಬದಲಾವಣೆ ಆಗಲಿಲ್ಲಪ್ಪ ಅಂದ್ರೆ ನಾವು ಬದಲಾವಣೆ ಮಾಡೋಕೆ ನಿಂತು
ನೀವು ಬದಲಾವಣೆ ಮಾಡ್ತು, ಕೆಲಸನೂ ಬದಲು ಮಾಡ್ತು. ಅದಕ್ಕಾಗಿ ದಯವಿಟ್ಟು ನೀವು ಎಚ್ಚೆತ್ಕೊಳ್ಬೇಕು. ಯಾಕಂದ್ರೆ ಆಫೀಸರ್ ಅಂತಂದ್ರೆ ನಮ್ಮ ಮಂದಿ ಭಾಳ ಇಡೀ ದೇಶದಾಗ ನಮ್ಮಟ್ಟು ಗೌರವ ಆಫೀಸರ್ಗೆ ಯಾರೂ ಕೂಡ ಕೊಡೋದಿಲ್ಲ. ನಿಮ್ಗೆ ಯಾರೂ ರಾಜಕಾರಣಿಗಳ ಮರ್ಯಾದೆ ಕೊಡೋದಿಲ್ಲ, ನಮಗೆ ಗೊತ್ತೈತೆ. ಯಾವ ಎಮ್ ಎಲ್ ಎಗಳ ಮಂತ್ರಿಗಳ ನಾವು ಮರ್ಯಾದೆ ಕೊಟ್ಟಟ್ಟು ನಿಮಗೆ ಎಂದೂ ಮರ್ಯಾದೆ ಕೊಡೋದಿಲ್ಲ. ನೀವು ಅವ್ರಿಗೆ ಏನು ಬೇಕಾದ ಉಪಕಾರ ಮಾಡಿರೋ ಅವ್ರು ಯಾರೂ ನೆನೆಸೋದಿಲ್ಲ ನಿಮ್ಮನ್ನ. ನನ್ನ ದೇವರುಗಳ ಏನಾರ ಒಂದು ಒಳ್ಳೆ ಕೆಲಸ ಮಾಡಿರತ್ತಂದ್ರೆ ಇಂಥ ಮಂದ್ಯಾಗ ಬಂದು ಹೇಳ್ತಾರೆ, ಅವ್ನು ಒಳ್ಳೆ ಆಫೀಸರ್ ನೋಡ, ನಮ್ಗೆ ಎಷ್ಟು ಲಗುಟ್ ಕೆಲಸ ಮಾಡಿ ಕೊಟ್ಟಪ್ಪ ಅಂತೇಳಿ ನೆನೆಸ್ತಾರೆ. ಈ ದೇವ್ರುಗಳು ಕೆಲಸ ಮಾಡ್ರೆ, ಆ ರಾಜಕಾರಣಿಗಳು ದೊಡ್ಡ ದೊಡ್ಡ ಮಂದಿ ತಲೆ ಹಿಡಕ್ರೆ ಮೋಸಗಾರ ಮಂದಿ ಕೆಲಸ ಬಿಟ್ಟು ಈ ದೇವ್ರುಗಳು ಕೆಲಸ ಮಾಡಿ ಪರಿಹಾರ ಕೊಡಿಸ್ರಿ. ರೈತರ ಉದ್ಧಾರ ಅಕ್ಕಾರ. ಯಾರನ್ನೂ ಕಾಡ್ರಪ್ಪ ಅಂದ್ರೆ ನಿಮಗಲ್ಲ, ನಿಮ್ಮ ಮನೆತನಕ್ಕೂ ಚಲೋ ಆಗೋದಿಲ್ಲ, ಯಾರಿಗೂ ಚಲೋ ಆಗೋದಿಲ್ಲ. ಯಾಕಂತಂದ್ರೆ ಇದು ಸರ್ಕಾರಿ ಕೆಲಸ ಅಂದ್ರೆ ಒಂದು ದೇವ್ರ ಕೆಲಸ. ಆ ರೀತಿ ಒಂದು ಗೌರವಯುತವಾಗಿ ನೀವು ಮಾಡ್ರಿ. ಯಾಕಂದ್ರೆ ಕನ್ಫ್ಯೂಸ್ ಮಾಡಬೇಡ್ರಿ. ಅವಾಗೇನೂ ಗೊತ್ತಾಗೋದಿಲ್ಲ. ಅವ್ಗೆ ಬಂದು ಏನಾರು ಒಂದು ಹೇಳ್ರಿ ಅಂದ್ರೆ ಹೊಳ್ಳಿ ಹೋಗೋದು ಹೊಳ್ಳಿ ಬರೋದು. ಅದಕ್ಕೂ ಸಾಲ ಮಾಡ್ಬೇಕಲ್ಲ ಸರ್ ಬರಾಕ. ದಯವಿಟ್ಟು ಇಲ್ಲಿವರೆಗೆ ಎಕರೆ ಗುರುಗಳು ಏನು ಮಾಡಿದಾರೆ ಇನ್ನು ತಲೆ ಹಿಡಿಕೋ ಕೆಲಸ ಬಿಟ್ಟು ಪ್ರಾಮಾಣಿಕರಲ್ಲೇ ರೈತರ ಆಸ್ತಿ ಪರಿಹಾರದಾಗ ಇವ್ರದ್ರೊಳಗೆ ರಾಜಕಾರಣ ಬೇಡ. ಅವ್ರ ಪ್ರೀತಿಯಿಂದ ಕರೆದು ಅವ್ರು ಏನು ಕೆಲಸಗಳದಾವು ಎಲ್ಲ ಮಾಡ್ರಿ. ಅವಾರ್ಡ ಜನರಲ್ದಾಗ ಯಾರಿಗೆ ಬೇಕು ಅದನ್ನೆಲ್ಲ ಕೂಡ ಮಾಡೋಕ್ಕೆ ಸಾಧ್ಯ ಸರ. ಈಗ 10 ಕಿಲೋಮೀಟ್ರ್ ಮಾಡಿದಾರೆ ಅಂತೇಳಿ ಇನ್ನು 1 ಕಿಲೋಮೀಟ್ರ್ ಮಾಡೋಕ್ಕಾಗೋದಿಲ್ಲ. ಅದು ನಮಗೆ ಹೇಳೋದಲ್ಲ. ಆ ಭಾಗದ ಎಮ್ ಎಲ್ ಎನ ಕರ್ಕೋದು, ಇಂಥ ಜನಪ್ರತಿನಿಧಿಗಳು ಲೀಡ್ರುಗಳು ನಮ್ಮ ರೈತ ಸಂಘ ಮುಖಂಡರು ಕರ್ಕೋದು, ತಾವೆಲ್ಲ ಡಿಪಾರ್ಟ್ಮೆಂಟ್ ಬರೋದು ಒಂದ ದೂಷನ್ಯಾಗ ಮಗಂದು ಹಾದಿ ಆಗ್ತೈತಿ. ಯಾಕಾಗೋದಿಲ್ಲ? ನೀವು ನಾಟಕ ಮಾಡೋದು ಅಧಿಕಾರಿಗಳು ಸ್ವಲ್ಪ ಬದಲಾವಣೆ ಮಾಡ್ರಿ. ಇಲ್ರಿ ಬಿಡ್ರಿ, ಈಗ ಸತ್ತಾನೆ ಬೇಡಪ್ಪ, ಸಾಯ್ತಾನೆ ಯಾಕ ಮೇನ್ ಉಸ್ತೈತಿ ಅವಂದ ಇಲ್ಲೊಳ್ಳೆ ಅವ ಸತ್ತಿಲ್ಲ, ನಿಮ್ಮನ್ನ ಕೊಂದಾನ, ಅವ್ಯಾಕೆ ಸಾಯ್ತಾನೋ? ಓಟ್ ಹಾಕಿದಿ ಇನ್ನೂ 2 ವರ್ಷ ಐತೆ ಅವ್ನು ಚುನಾವಣೆ ಅಧಿಕಾರ. ಕೇಳಿಲ್ಲ ಇನ್ನು ನೋಡುವಂಗೆ ಮಾಡೋದಕ್ಕಾಗಿ ಇಲ್ಲಿ ಕುಡಿದು ಈಗ ಬರ್ತಾನ ಅವು ನಾಳೆ. ನೋಡ್ಲೆ ಇವರೆಲ್ಲ ಆಫೀಸರ್ನ ಕರ್ಕೊಂಡ ಸಾಹೇಬ್ರ ನೀವ ಭಾಳ ಗಂಭೀರದಾಗ ಈಗೇನು ನಾಗರಬೆಟ್ಟ ಐತಿ, ನೀರಾವರಿ ಐತಿ, ನೀವು ಏನೇನು ಲಪಡ ಐತಿ, ಏನೇನು ಮಿಸ್ಟೇಕ್ ಐತಿ, ಏನೇನು ಪರಿಹಾರ ಕೊಟ್ಟಿಲ್ಲ, ಇದನ್ನೆಲ್ಲ ಕೇಳೋಕ್ಕಾಗಿ 10 ವರ್ಷ ಮೋಸ ಮಾಡಿದಿರಿ. ಈಗ ಅದನ್ನೆಲ್ಲ ಕೇಳಂಗಿಲ್ಲ. ಈಗ 2 ತಿಂಗಳು ಹೇಳಿದಿಪ್ಪ ಸಾಹೇಬ್, 2 ತಿಂಗಳದಾಗ ನೀರು ಉಗಿಬೇಕಲ್ಲ. ಈಗ 1 ತಿಂಗಳದಾಗ ಅವಾರ್ಡ ಪರಿಹಾರ ಕೊಡಬೇಕು, 2 ತಿಂಗಳದಾಗ ನೀರು ಉಗಿಬೇಕಲ್ಲ. ವರ್ಕ್ ಮುಗಿಸ 1 ತಿಂಗಳದಾಗ ವರ್ಕ್ ಮುಗಿಸ 1 ತಿಂಗಳದಾಗ ಆಗಸ್ಟಕ್ಕೆ 1ನೇ ತಾರೀಕು ನೀರು ಉಗಿಸ್ತಕ್ಕಂಥ ಕೆಲಸ ಮಾಡ್ಬೇಕು ಸಾಹೇಬ್ರ. ಇವ್ರು ಲಿಖಿತ ರೂಪದಾಗ ಬರ್ಕ್ ಕೊಡ್ಬೇಕ. 10 ವರ್ಷ ಮೋಸ ಮಾಡಿದ್ದು 2 ತಿಂಗಳದಾಗ ದುಡಿದು ಪರಿಹಾರ ಮಾಡ್ಬೇಕು. ಮಾಡಲೇಬೇಕಾ? ಮಾಡಲಿಲ್ಲ ಅಂದ್ರೆ ನಾವು ಬಿಡಂಗಿಲ್ಲ. ನಾವ್ಯಾಕೆ ಬಿಡ್ನು? 10 ವರ್ಷ ಆದ ಮೋಸ ಮಾಡ್ಯಾರ. ಇವ್ರಿಗೂ ಗೊತ್ತಾಗಬೇಕು, ಇನ್ನೊಬ್ಬ ಮುಂದಿನ ದಿನಮಾಗ ಯಾವ ನೀರಾವರಿ ಯೋಜನೆ ಇರ್ತಾವು, ರೈತರ ಕೆಲಸ ಇರ್ತಾವು, ಹಿಂಗೆ ಮಾಡ್ರೆ ನಮ್ಮನ್ನ ಹಿಂಗೆ ಕುಣಿಸ್ತಾರೋ ಅಪಮಾನ ಮಾಡ್ತಾರೋ ಅನ್ನೋದು ಗೊತ್ತಾಗ್ಬೇಕು. ಸಾಹೇಬ್ರ, ಚೀಫ್ ಇಂಜಿನಿಯರ್ ಸಾಹೇಬರು, ತಾವ ADC ಅವ್ರು, ಯಾರ್ಯಾರ ಡಿಪಾರ್ಟ್ಮೆಂಟ್ದವರೆಲ್ಲ COLO SLO COLO ಏನೇನು ಎದಿರಿ ಒಟ್ಟಾರೆ ದಯವಿಟ್ಟು ಈಗ 10 ವರ್ಷ ಮೋಸ ಮಾಡಿದ್ದು 2 ತಿಂಗಳದಾಗ ಸಾಹೇಬ್ರ DSP ಸಾಹೇಬ್ರ ಇವ್ರನ್ನ ಬರ್ಸಲೇಬೇಕು. ಇಲ್ಲ ಇವ್ರು ಒಟ್ಟ ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ ಅಂದ್ರೆ ಬಿಡ್ರಿ. ನಿಮಗೆ ಗೊತ್ತಾಗ ಸಮಾಜಕ್ಕೆ ಈಜಿ ಸರ. ಹಾಂ ಮಾಡ್ಬೋದಾ? ಈಗ ನೋಡ್ರಿ, ಈಗ 10 ಕಿಲೋಮೀಟ್ರ್ ಅವಾಗ ಮಾಡಿದಾರೆ 10 ವರ್ಷದಿಂದ. 1 ಕಿಲೋಮೀಟ್ರ್ ಜನ್ರಲ್ದಾಗ ಯಾವ ಹೆಚ್ಚ ಕಡಿಮೆ ಇರ್ತೈತೆ ಆ ಜನ್ರಲ್ದಾಗ ಅವಾರ್ಡ್ ಮಾಡೋದು, ಮತ್ತು ಅನುಕೂಲ ಆಕೈತಿ. ಎಲ್ಲ ಗೊತ್ತೈತ್ರಿ ಅವ್ರಿಗೆ. ಮತ್ತು ನಮ್ಮನ್ನ ಕೇಳೋದಿಲ್ಲ, ಇದನ್ನು ಮಾಡ್ರಿ ಹಿಂಗೆ, ಇದನ್ನು ಮಾಡ್ರಿ ಹಂಗೆ. ನಾವೇನು ಮಾಡ್ನು? ಅನ್ಯಾಯ ಮಾಡೋರು ಇವ್ರ, ನಾವು ಆದಾತು ಇದಾತು. ಈಗ ದಯವಿಟ್ಟು ರೈತರ ನಾವು ಇಲ್ಲಿ ನೋಡ್ರಿ, ರಾಜಕಾರಣಿಗಳನ್ನಂತೂ ಒಟ್ಟು ನಂಬೋದಿಲ್ಲ ನಾವು. ಸಾಹೇಬ್ಗಳ್ರಿ ಕೇಳಲಿ, ಯಾಕಂತಂದ್ರೆ ಎಂದೂ ರಾಜಕಾರಣಿಗಳು ನಂಬಿಲ್ಲ ನಾವು. ಅಧಿಕಾರಿಗಳಿಗೆ ಯಾಕೆ ಗೌರವ ಕೊಡ್ತಂದ್ರೆ, ನೀವು ನಮ್ಮ ಜೊತೆ ಇರ್ತೀರಿ. ಅವ್ರು 5 ವರ್ಷ ಇರ್ತಾರೋ ಹೋಗ್ತಾರೆ. ನೀವು 30, 40, 50 ವರ್ಷ ನಮ್ಮ ಜೊತೆ ಸೇವಾ ಮಾಡ್ತೀರಿ. ನಮ್ಮ ಸೇವಾ ಮಾಡೋಕ್ಕಾಗಿ ನೀವು ಅದಿರಿ ಅಂತೇಳಿ ನಿಮ್ಗೆ ಗೌರವ ಕೊಡೋದು, ಕೆಲಸ ಮಾಡೋದು. ಈಗ ಏನು ಮಾಡ್ತೀರಿ ಗೊತ್ತಿಲ್ಲ. ನೀವು ADC ಸಾಹೇಬ್ರ ಯಾರ್ಯಾರು ಡಿಪಾರ್ಟ್ಮೆಂಟ್ ಅದ್ರಿ, 2 ತಿಂಗಳದಾಗ ನೀರು ಉಗಿಸ್ತು ಅಂತೇಳಿ ಬರೆದು ಕೊಟ್ಟಾಗ, ಯಾಕಪ್ಪ ಶಾಂತಗೌಡ್ರ ಎದ್ದು ಹೋಗೋದು ಅಗದೈತೆ. ಉಳಿದು ಅವು 7,000 ಎಕರೆ ಜಮೀನ್ದಾಗ ಪಾಪ ಅವರೆಲ್ಲ ಭೂಮಿ ಕಳ್ಕೊಂಡು ಊರು ಬಿಟ್ಟಾರೋ, ಅವ್ರಿಗೆ ಪರಿಹಾರ ಬಂದಿಲ್ಲ. ಏನೇನು ಅನ್ಯಾಯ ಆಗೈತಿ
ಅನ್ಯಾಯ ಕೊಡ್ರಿ. ಆ ಭೂಮಿ ನಿಮ್ಮದು ಹೋಗೈತೆ ಅಂತ ತಿಳ್ಕೊರಿ ನೀವು, ಅವ್ರದ್ದಲ್ಲ. ನಿಮ್ಮ ಭೂಮಿ ಹೋಗೈತಿ ಅದು ತಿಳ್ಕೊಳಕ್ಕಾಗಿ ನಿಮ್ಮನ್ನ ಕೆಲಸ ಮಾಡೋಕ್ಕಾಗಿ ನಾವು ಇಷ್ಟೆಲ್ಲ ಶ್ರಮ ವಹಿಸಿ ಪಗಾರ ಕೊಟ್ಟು ನಮ್ಮ ಸೇವಾ ಮಾಡೋಕೆ ಇಟ್ಟದು. ದಯವಿಟ್ಟು ಇದೇ ಹೇಳಿನಲ್ಲ, ಈ ರಾಜಕಾರಣಿಗಳದ್ದು ಒಂದು ಒಟ್ಟ ಕೆಲಸ ಮಾಡಬೇಡ್ರಿ. ಅವ್ರದ್ದು ಈ ರೈತ ದೇವ್ರುಗಳು ಕೆಲಸ ಮಾಡ್ರಿ. ಮಾಡ್ತೀರಲ್ರಿ? ಈಗ ಕೇಳ್ರಿ, ನೀವು ಉಳ್ದವ್ರು ಕೂಡ್ರಿ. ಅಧ್ಯಕ್ಷರ ಒಂದು ನಿಮಿಷ. ಈಗ ನೀನು ನಾ ಮಾತಾಡ್ತೀನಂತ ಮಾತಾಡ. ಒಂದು ನಿಮಿಷ 5 ನಿಮಿಷ ಬೇಡ, ಈಗ ಟೈಮ್ 1 ನಿಮಿಷ ಮುಗಿಸ್ಬೇಕು ನೀ. ಆಯ್ತು ರೀ. ನಾನು ಬಸರಕೋಡ್ಲಿಂದ ಗುಂಡ್ಕರ್ಚಿ ನಂದು ಸರ್ವೆ ನಂಬರ್ 69ರಾಗ ಹೋಗೈತ್ರಿ. ಗುಂಡ್ಕರ್ಚಿಗೆ ಸರ್ವೆ ನಂಬರ್ 69. ವಿಷಯ ಹೇಳ್ಬಿಡು ಸರ್, ಒಂದು ಕಾಗದಪತ್ರ ರೆಡಿ ಆಗ್ಬೇಕಾದ್ರೆ ಇವ್ರ ಆಫೀಸ್ನಾಗ ಎಷ್ಟು ದಿನ ಟೈಮ್? ನಾವು ವರ್ಷ ಐತೋ, 10 ವರ್ಷ ಐತೋ, 50 ವರ್ಷ ಐತೋ? ಒಂದು ಆಫೀಸ್ನಾಗ ಕೆಲಸ ಆಗ್ಬೇಕಾದ್ರೆ ಒಂದು ನಂದು ಉತ್ತಾರಿ ಒಳಗೆ ಹೆಚ್ಚುವರಿ ಹೋಗಿದ್ದು 34 ಗುಂಟ್ರೆ ಹೆಚ್ಚುವರಿ ಹೋಗಿದ್ದು ಕೂಡ್ಬೇಕಾಗೈತಿ. ಅದನ್ನು ಕೂಡಿಸ್ಬೇಕಾದ್ರೆ ಎಷ್ಟು ವರ್ಷ ಟೈಮ್ ತೊಗೋತಾರೆ? ಅದನ್ನ ಅಷ್ಟೇ 5,000 ಹೇಳಿ. ನಾ 2019ರಿಂದ ಅಡ್ಡಾಡಕತ್ತೀನಿ ಸರ್. 2019ರಿಂದ ಅಡ್ಡಾಡಕತ್ತೀನಿ. ಸಾಗರ್ ಸರ್ ಇದ್ರ ಅವಾಗ ಬಂದೆ, ಅಲ್ಲಿ ಹೋಗು, ಅಲ್ಲಿ ಹೋಗು, ಅಲ್ಲಿ ಹೋಗು. ಅವೆಲ್ಲ ಮಾಹಿತಿ ಇದ್ರು ನಾವ್ಯಾಕೆ ನಿಮ್ಮ ಮತ್ತೆಗೆ ಬರ್ತಿದ್ದೇವೆ ಸರ್? ನಿಮಗೆ ನೀಗ್ಲಿಕ್ಕೆ ಆನ್ಲೈನ್ ಹಾಕಿಬಿಡ್ರಿ. ನೀವು ಅಂಗಡಿ ಶಾಪಿಗೆ ಕೊಡ್ರಿ, ಅಂಗಡಿಗಳಿಗೆ ಆನ್ಲೈನ್ ಶಾಪ್ಗಳಿಗೆ ಕೊಡ್ರಿ. ನಿಮಗೆ ನೀಗ್ಲಿಕ್ಕೆ ಅಂದ್ರೆ ನಾವು ಹೋಗಿ ರೊಕ್ಕ ಕೊಟ್ಟು ತಗೋತೇವೆ. ಇಲ್ಲ ಇಷ್ಟು ಫೀಸ್ ಅದಂತ ಹೇಳ್ರಿ, ಅದನ್ನು ರೊಕ್ಕ ಕೊಟ್ಟು ತಗೋತೇವೆ. ನಾವು 10 ವರ್ಷ ಗಟ್ಟಲೆ ಅಡ್ಡಾಡಕ್ಕೆ 10 ಲಕ್ಷ ಖರ್ಚು ಮಾಡಿದ್ರು, ರೊಕ್ಕ ಕೊಡೋರು ಯಾರು ನಮಗೆ? ಹಾಂ, ನಮಗೆ ರೊಕ್ಕ ಕೊಡೋರು ಯಾರು? ಅಲ್ಲಿ ಹೊಲ್ದಾಗ ದನ ಕಟ್ಟಿ ಬಂದೇವಿ, ನೀರು ಉಣ್ಸೋದೈತಿ, ಎಲ್ಲ ಬಿಟ್ಟು ಬರ್ತೇವೆ ಇಲ್ಲಿ. ನೀವು ಬಾ ಅಂದ ಟೈಮ್ದಾಗ 15 ದಿನ ಒಮ್ಮೆ ಅರ್ಜಿ ಕೊಟ್ಟು 15 ದಿನ ಬಿಟ್ಟು ಬಾ ಅಂದ್ರೆ ಸರ್ ಒಬ್ಬರು. 15 ದಿನ ಬಿಟ್ಟು ಬಂದ್ರೆ ಇಲ್ಲ 6 ದಿನದಾಗ ನೀವು ತೊಗೊಂಡು ಹೋಗ್ಬೇಕಾಗಿತ್ತು. 15 ದಿನ ಬಿಟ್ಟು ಯಾಕೆ ಬಂದ್ರಿ? ಅದು ಎಲ್ಲ ನಮಗೆ ಮಾಹಿತಿ ಇತ್ತು. ನಾವ್ಯಾಕೆ ನಿಮ್ಮ ಹತ್ರ ಬರ್ತಿದ್ದೇವೆ? ಇದ್ದಿದ್ದು ಹೇಳ್ರಿ. ಇಲ್ಲ ಇಷ್ಟು ರೊಕ್ಕ ಕೊಡು, ಲಂಚ ಕೊಡು, ಮಾಡ್ತೇವೆ ಅಂತ ಹೇಳ್ರಿ. ಒಮ್ಮೆ ಕೊಟ್ಟು ಹೋಗ್ಬಿಡ್ತೇವೆ. 10 ವರ್ಷ ಅಡ್ಡಾಡೋದ ನಾವು ಒಂದೇ ದಿನದಾಗ ಕೊಟ್ಟು ಹೋಗ್ತೀನಿ. ಒಮ್ಮೆ ಕೊಟ್ಟು ಹೋಗ್ಬಿಡ್ರಿ. ಹಾಂ, ಅಲ್ಲಿ ಹೋಗು, ಇಲ್ಲಿ ಹೋಗು. ನಿಮಗೆ ಲಾಭ ಇದ್ರ ಹೋಗೋದು, ನಮಗೆ ಲಾಭ ಇಲ್ಲ. ನಮ್ಗೆ ಲುಕ್ಷನ್ ಮಾಡ್ಕೊಂಡು ಬರ್ಬೇಕು ನಾವು. ಅಲ್ಲಿ ನಾವು 300 ರೂಪಾಯಿದು ಒಂದು ಆಳು ಹಚ್ಚಿ, ದನಕ್ಕೆ ಮೇವು ನೀರು ಹಾಕಕ್ಕೆ ಹಚ್ಚಿ, ಅಲ್ಲಿ ಬಂದು ಇಲ್ಲಿ ನೀವು ಹೇಳಿ ಟೈಮ್ಗೆ ಬಂದು ಕುಂತ್ರು. ನೀವು ಮತ್ತೆ ನಿನ್ನೆ ಬರ್ಬೇಕಾಗಿತ್ತು, ಮೊನ್ನೆ ಬರ್ಬೇಕಾಗಿತ್ತು. 15 ದಿನ ಟೈಮ್ ಯಾಕೆ ಹೇಳ್ತೀರಿ? 6 ದಿನದಾಗ ಬಂದು ತೊಗೊಂಡೋಗಿ ಅಂತ ಹೇಳ್ಬೇಕು ನೀವು. ಊತಾರೆ ಕಮ್ಮಿ ಮಾಡ್ರಿ. ನಾವು 2019ನೇ ಇಸ್ವಿಯಾಗ ನಾವು ವಾಟ್ನಿಗೆ ಅರ್ಜಿ ಹಾಕಿದ್ದೇವ್ರಿ. PT-CTಗೆ 2 ವರ್ಷ ಅಡ್ಡಾಡಿದ್ದೇವೆ ಕೊರೋನಾದಾಗ. ಕೈ ಮುರಿದಿತ್ತು. ಆಯ್ತು ಮುಗಿಸ್ರಿ. ನಾ ಮಾತಾಡ್ತೀನಿ ಅದ್ರ ಬಗ್ಗೆ. ನಾ ಎಲ್ಲ ನೀ ಹೇಳಿ ನಾ ಹೇಳೋದೇನು? ನಾ ಹೇಳ್ತೀನಿ ಅಂತ. ಏ ತಮ್ಮ ಅಲ್ರಿ 6 ವರ್ಷ ಗಟ್ಲೆ ಅಡ್ಡಾಡಿದ್ರು. ಬೇಕಲ್ರಿ ಕಾಗಪತ್ರ ರಿಪೇರ್ ಆಗ್ಬೇಕಾದ್ರೆ ಎಷ್ಟು ದಿನ ಬೇಕು? ಬ್ರದರ, ನಾ ಮಾತಾಡಕತ್ತೀನಿ. ಇಲ್ಲಿ ಮಾತಾಡ್ತೀನಿ ತಡಿ. ನಾ ಮಾತಾಡ್ತೀನಿ. ಏ ತಮ್ಮ ನೀ ಆಯ್ತು. ಈಗ ಇಲ್ಲ ನೋಡಿ ಹೇಳಿ ಸರಿ ಹೋ ತಮ್ಮ. ಮಾತಾಡತ್ನು ನಾನು ಮಾತಾಡಕರ ಬಿಡು ಒಂದ್ ಸ್ವಲ್ಪ. ಸ್ವಾಮಿಗಳು 2 ಮಿನಿಟ್, ಸ್ವಾಮಿಗಳು ಒಂದು 2 ಮಿನಿಟ್ ಮಾತಾಡ್ತಾರೆ. ಆಯ್ತು. ಈಗ ಮಾತಾಡ್ತಾರೆ ಸಾಕು. ಸರಿ ಹೇಳಿ ಅಲ್ಲ, ಸ್ವಾಮಿಗಳು ಮಾತಾಡ್ತಾರೆ. ಏ ತಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಬಿಜಾಪುರ ರೈತರಿಗೆ, ರೈತ ತಾಯಂದಿರಿಗೆ ಊಟ ಮಾಡಿದ್ರೆ ಕರೆ ಘೋಷಣೆ ಹಾಕುವರ್ಲು ಎಟ್ಲ ಬಾದ್ದಿರಿ. ಹಾಂ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ಅಲ್ಲಿ ಪರಮ ಪೂಜ್ಯರು ಮಾತಾಡೋರ್ದಾರ. ದಯವಿಟ್ಟು ಒಂದು ಸ್ವಲ್ಪ ಕೂತ್ ಬಿಡ್ತೀರ. ಈ ಕಡೆ ಮುಂದೆ ಈ ಕಡೆ ಜಾಗದ ಒಳಗೆ ಬಂದು